पूज्याय राघवेंद्राय सत्यधर्मरताय च भजतां कल्पवृक्ष नमतां कामधेनु ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರನ್ನು ಕಾಪಾಡಪ್ಪ ತಂದೆ, ಎಲ್ಲರಿಗೂ ಒಳ್ಳೆಯದನ್ನು ಮಾಡು, ಸರ್ವೇ ಜನ ಸುಖಿನೋ ಭವಂತು. ವೆಲ್ಕಮ್ ಬ್ಯಾಕ್ ಟು ಶ್ರೀ ಗುರು ರಾಘವೇಂದ್ರ ವೆಜ್ ಕಿಚನ್. ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಸ್ವಲ್ಪ ನೀರು ಬೆನ್ಸಾಕಿ ಸ್ವಲ್ಪ ಇವಾಗ ನೀರಿಟ್ಟಿದ್ದೀನಿ ಗ್ಯಾಸ್ ಮೇಲೆ. ಇವಾಗ ಏನು ಮಾಡಬೇಕಂದ್ರೆ ಸ್ವೀಟ್ ಕಾರ್ನ್ ಇದೆಲ್ಲ ಬಿಡಿಸ್ಕೊಂಡಿದ್ದೀನಿ, ಅದು ಹಾಕ್ಕೊತೀನಿ. ಓಕೆ, ಚೆನ್ನಾಗಿರುತ್ತೆ, ತುಂಬ ಟೇಸ್ಟಾಗಿರುತ್ತೆ, ತುಂಬ ಈಸಿ ಹಾಗೂ ತುಂಬ ಹೆಲ್ದಿಯಾಗಿರುತ್ತೆ. ಆಯಿತಾ? ಸ್ವಲ್ಪ ಬೆನಿಬೇಕು, ಬೆನಿಲಿ. ಇದು ಪ್ಯಾನ್ ಇಟ್ಕೊಂಡು ಸ್ವಲ್ಪ ಬಟರ್ ಅಥವಾ ಎಣ್ಣೆ ಯಾವುದಾದ್ರೂ ಹಾಕೋಬೋದು. ಜಾಸ್ತಿ ಇಲ್ಲ, ಸ್ವಲ್ಪ. ಅದು ಎದಕ್ಕೆ ಹಾಕಬೇಕಂದ್ರೆ ಸ್ವಲ್ಪ ನಾವೇನೀಗ ಮಸಾಲ ಉಪ್ಪು ಎಲ್ಲ ಹಾಕ್ತೀವಲ್ಲ, ಅದು ಹಿಡೀಲಿ ಅಂತಲೇ ಅಷ್ಟಕ್ಕೆ ಹಾಕಬೇಕು, ಇನ್ನೇನಿಲ್ಲ. ಜೋಳ ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೊಬೇಕು. ಓಕೆ, ತುಂಬ ಟೇಸ್ಟಾಗಿರ್ತೈತಿ. ಈಗ ಯಾವ ಮಸಾಲ ಹಾಕೋದಿಲ್ಲ, ಸ್ವಲ್ಪ ಹುರ್ಕೊಳ್ಳೋಣ. ಸ್ವಲ್ಪ ಹುರ್ಕೋಬೇಕು, ಟೇಸ್ಟಾಗಿರುತ್ತೆ. ಇವಾಗ ಏನು ಹಾಕೋದಿಲ್ಲ, ಇವಾಗ ಹಾಕಿದ್ರೆ ಸಿದೋಗ್ಬಿಡುತ್ತೆ. ಯಾವಾಗೂ ಚಾಟ್ ಅಂದರೆ ಸ್ವಲ್ಪ ಬ್ಲ್ಯಾಕ್ ಸಾಲ್ಟೇ ಟೇಸ್ಟಿಯಾಗಿರುತ್ತೆ. ಮತ್ತು ಬ್ಲ್ಯಾಕ್ ಸಾಲ್ಟ್, ನೆಕ್ಸ್ಟ್ ಸ್ವಲ್ಪ ರೆಡ್ ಚಿಲ್ಲಿ. ಆಯಿತಾ? ಪೂರಾ ಖಡಕ್ಕಾಗಿ ಬೇಡ, ಪೂರಾ ಖಡಕ್ಕಾದ್ರೂ ಟೇಸ್ಟ್ ಇರೋಲ್ಲ ಅಷ್ಟೊಂದು. ಇದಕ್ಕೆ ಸ್ವಲ್ಪ ಚಾಟ್ ಮಸಾಲ ಹಾಕೋಣ. ಓಕೆ, ಸ್ವಲ್ಪ ಚಾಟ್ ಮಸಾಲ ಹಾಕ್ಕೊಂಡು ಹಾಕ್ಕೊಂಡಾದ್ಮೇಲೆ ಚಾಟ್ ಮಸಾಲ ಹಾಕ್ಕೊಂಡ್ಮೇಲೆ ಇವಾಗ ಹಪ್ಪಳ ಇರುತ್ತಲ್ಲ, ಇದೆ ಹಪ್ಪಳ, ಈ ಥರ ಹಾಕೋಬೇಕು. ಆಯಿತು, ಎಲ್ಲದನ್ನು ಹೀಗೆ ಮುರ್ಕೊಂಡು ಹಾಕ್ಕೊಳ್ತೀನಿ. ಓಕೆ, ಆಯಿತಾ? ಎಲ್ಲದನ್ನು ಈ ರೀತಿ ಮುರಿದು ಹಾಕ್ಕೊಂಡು, ಓಕೆ, ಮಿಕ್ಸ್ ಹೊಡಿಬೇಕು. ಮತ್ತು ಮಿಕ್ಸ್ ಹೊಡೆದ್ಮೇಲೆ ಇವಾಗ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಾಗಿರುತ್ತೆ, ಝೀರೋ ಆಯಿಲು. ಓಕೆ, ಇವಾಗ ಸ್ವಲ್ಪ ಬೂಂದಿ ಹಾಕ್ಕೊಂಡೆ. ಓಕೆ, ಸ್ವಲ್ಪ ಬೂಂದಿ ಹಾಕ್ಕೊಂಡೆ. ನೆಕ್ಸ್ಟ್ ಸ್ವಲ್ಪ ಸೇವ್ ಹಾಕ್ಕೊಂಡೆ. ಓಕೆ, ಸೇವ್ ಹಾಕ್ಕೊಂಡಾಯಿತು. ಈರುಳ್ಳಿ ನೀವು ಏನಾದರೂ ತಿಂತೀರಂದರೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು ಆ ಥರನೂ ಹಾಕ್ಕೋಬೋದು. ಸ್ವಲ್ಪ ಲೆಮನ್ ಜ್ಯೂಸ್ ಕೂಡ ಹಾಕ್ಕೋಬೋದು, ಏನು ತೊಂದರೆ ಇಲ್ಲ. ಸಾಕಿಷ್ಟೇ ಅಂತಂದರೂ ಕೂಡ ಓಕೆ. ಈ ಥರ ಡಿಫ್ರೆಂಟಾಗಿ ತಿನ್ನಬೇಕು, ಟೇಸ್ಟಾಗಿರುತ್ತೆ. ಓಕೆ, ಈವ್ನಿಂಗ್ ಸ್ನ್ಯಾಕ್ಸ್ ಥರನೂ ತಿನ್ಬೋದು. ಈ ಥರ ಪಾಪಡ್ ಒಂದಿದ್ದು, ಇದು ಸೇವೆಲ್ಲ ಇದ್ದುಬಿಟ್ರೆ ಇದು ಸ್ಟೀಮ್ ಮಾಡಿಲ್ಲ, ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ. ಓಕೆ, ಅಷ್ಟೊಂದೇನು ಗಟ್ಟಿ ಇಲ್ಲ. ಓಕೆ, ಜೋಳ ಇದು, ಸ್ವೀಟ್ ಕಾರ್ನ್ ಅಲ್ಲ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರಿಗೂ ಇಷ್ಟ ಆಗುತ್ತೆ. ಜೋಳ ಯಾವಾಗೂ ಎಲ್ಲರೂ ತಿಂದಿರ್ತಾರೆ. ಈ ಥರ ಡಿಫ್ರೆಂಟಾಗಿ ಮಾಡಿ ತಿನ್ಬೋದು, ತುಂಬ ಟೇಸ್ಟಾಗಿರುತ್ತೆ, ತುಂಬ ಹೆಲ್ದಿಯಾಗಿರುತ್ತೆ. ಓಕೆ, ಸ್ಟೀಮ್ ಮಾಡಿಲ್ಲ ಇದನ್ನು, ಇದು ಜೋಳನ. ಓಕೆ, ಹಾಗೆ ಫ್ರೈ ಮಾಡ್ಕೊಂಡಿದ್ದೀನಿ, ಅಷ್ಟೇನು ಗಟ್ಟಿ ಇಲ್ಲ, ತುಂಬ ಸ್ಮೂತಾಗಿದೆ, ಎಳೆದಿದೆ. ಹಾಗಾಗಿ ಸ್ವಲ್ಪ ಫ್ರೈ ಮಾಡಿ ನೀವು ಸ್ಟೀಮ್ ಬೇಕಾದರೂ ಮಾಡ್ಕೋಬೋದು. ನಮಗಿನ್ನೂ ಇಷ್ಟು ಸಾಕಾಗ್ತಾ ಇಲ್ಲ ಅಂತಂದರೆ ನೀವು ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು, ಹಸಿಮೆಣಸಿನ್ಕಾಯಿ ಆ ಥರ ಲೆಮನ್ ಜ್ಯೂಸ್ ಎಲ್ಲ ಹಾಕ್ಕೊಬೋದು. ಸಾಕು, ಇಷ್ಟೇ ಲೈಟ್ ಆಗಿರಲಿ ಅಂತಂದರೆ ಈ ಥರ ತಿನ್ಬೋದು. ಈವ್ನಿಂಗ್ ಸ್ನ್ಯಾಕ್ಸ್ಗೂ ಅಥವಾ ಸೈಡ್ ಡಿಶ್ ಥರನೂ ಯೂಸ್ ಮಾಡ್ಕೊಬೋದು.
ತುಂಬ ಟೇಸ್ಟ್ ಆಗುತ್ತೆ, ತುಂಬ ಹೆಲ್ದಿ ಆಗಿರುತ್ತೆ, ತುಂಬ ಈಸಿ ಆಗಿರುತ್ತೆ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್.